ಸರ್ ನಿಮ್ಮ ಸಮಸ್ಯೆ ಏನಾಗಿದೆ? ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಏನು ಸಮಸ್ಯೆ ಆಗಿದೆ? ನೀವು ಅದನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸರ್, ನಾವು ಈ ಕಳೆದ 1-2 ವಾರದಿಂದ ಒಳ ಮೀಸಲಾತಿ ಕುರಿತು ಹೋರಾಟ ಮಾಡ್ತಾಯಿದ್ದೀವಿ ಸರ್. ಮೊದಲನೇ ದಿನ ನಾವು DC ಆಫೀಸ್ಗೆ ಪತ್ರ ರವಾನೆ ಮುಖಾಂತರ ನಾವು ಹೋರಾಟ ಮಾಡಿದ್ವು. ಮತ್ತು ಎರಡನೇ ದಿನ ನಾವು ಪತ್ರ ಚಳುವಳಿನೂ ಮಾಡಿದ್ವು. ಅದು ಮುಂದುವರೆದ ಭಾಗ ಇವತ್ತು ಪಂಜಿನ ಮೆರವಣಿಗೆನ ನಾವು ಹಮ್ಮಿಕೊಂಡಿದ್ವಿ. ಒಳ ಮೀಸಲಾತಿ ವಿಚಾರ ಕುರಿತು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಏನೇನು ಪ್ರವರ್ಗ ಬಿಗೆ ಪರ್ಟಿಕ್ಯುಲರಾಗಿ ಏನೇನು ಸಮಸ್ಯೆಗಳಾಗ್ತಾಯಿದೆ, ಏನು ಎತ್ತ ಅಂತೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನೂ ನಮ್ಮನ್ನು ಯಾವ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇದನ್ನು ಗಮನಿಸಿ ಇದನ್ನು ಸರಿದೂಗಿಸ್ತೀನಿ ಅಂತ ನಮ್ಗೆ ಯಾರೂ ಏನೂ ಹೇಳಿಲ್ಲ ಇನ್ನೂ. ಸೊ ಈಗ ಈ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಸಚಿವ್ರನ್ನ ಕೇಳಿದ್ರೆ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸ್ತಾರೆ, ಅಧಿಕಾರಿಗಳು ಕೇಳಿದ್ರೆ ಸಚಿವ್ರ ಮೇಲೆ ಗೂಬೆ ಕೂರಿಸ್ತವ್ರೆ. ಇದಕ್ಕೆ ರೂಲ್ಸು ರೆಗ್ಯುಲೇಷನ್ನು ಮತ್ತು ಅಮೆಂಡ್ಮೆಂಟ್ ಮಾಡೋರೆಲ್ಲರೂ ಅಧಿಕಾರಿಗಳು. ಈ IAS KS ಆಫೀಸರ್ಗಳು ಏನಿದ್ದಾರೆ ಇವರು ಸಂಪೂರ್ಣವಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ಪ್ರವರ್ಗ B ಮತ್ತು ಪ್ರವರ್ಗ Cಗೆ ಇಷ್ಟು ಅನ್ಯಾಯ ಆಗೋದಕ್ಕೆ ಮೂಲ ಕಾರಣನೇ ಅಧಿಕಾರಿಗಳು ಅಂತ ನಮ್ಮ ಗಮನಕ್ಕೆ ಬರ್ತೈತೆ. ದಯಮಾಡಿ ಈ ವಿಚಾರದಲ್ಲಿ ಯಾರು ತಪ್ಪು ಸಂದೇಶಗಳನ್ನ ಕೊಟ್ಟು ಮತ್ತು ತಪ್ಪು ದಾಖಲೆಗಳನ್ನ ಸೃಷ್ಟಿ ಮಾಡಿ ಪ್ರವರ್ಗ B ಮತ್ತು ಪ್ರವರ್ಗ Cಗೆ ಅನ್ಯಾಯ ಆಗೋ ಥರ ನಡ್ಕೊಂಡಿದ್ದಾರೆ, ಅವರು ಕೂಡಲೇ ಸಸ್ಪೆಂಡ್ ಆಗಬೇಕು. ಅವರು ಸಸ್ಪೆಂಡ್ ಆಗಲಿಲ್ಲ ಅಂತಂದರೆ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತದೆ. ಈ ಸಚಿವರುಗಳು ಇದ್ರ ಹೊಣೆಯನ್ನು ಹೊರಬೇಕಾಗುತ್ತೆ. ಈಗಾಗಲೇ ನಾಳೆ ಕೊಳ್ಳೇಗಾಲ ಮತ್ತು ಚಾಮರಾಜನಗರ, ಅನೂರು, ಮಡಿಕೇರಿ, ಕೊಡಗು ಮತ್ತು ಬೇಲೂರು ಮತ್ತು ಎಂಥದ್ದು ಧಾರವಾಡ ಈ ಕಡೆ ಎಲ್ಲ ಹೋರಾಟಗಳು ಸೃಷ್ಟಿಯಾಗಿದ್ದಾವೆ ಈಗ ಆಲ್ರೆಡಿ. ಮುಂದೊಂದು ದಿನ 28-29 ಫೆಬ್ರವರಿ 2026 ಈ ದಿನಾಂಕದಂದು ನಾವು ಸರ್ಕಾರ ಇದ್ರ ಗಮನ ಸೆಳೆದು ಸರಿ ಮಾಡಲಿಲ್ಲ ಅಂತಂದರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತ ನಿಮ್ಮ ಮುಖಾಂತರ ತಿಳಿಸ್ತೀವಿ ಸರ್ ಅವ್ರಿಗೆ. ಪ್ರವರ್ಗ Bಗೆ ಪರ್ಟಿಕ್ಯುಲರಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ರೋಷ್ಟು ಬಿಂದಿನ ಸರಿಗೆ ಹಾಕಿಲ್ಲ. ಅವರು 7ರಲ್ಲಿ ಇದ್ದಂಥ ರೋಷ್ಟು ಬಿಂದಿನ 9ಕ್ಕೆ ಶಿಫ್ಟ್ ಮಾಡಿದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ಇದಕ್ಕೆ ಕಮಿಷನರ್ ಆಗಲಿ ಅಥವಾ ಸೆಕ್ರೆಟರಿಯೇಟ್ ಆಗಲಿ ಅಥವಾ DPR IAS ಆಫೀಸರ್ಗಳಲ್ಲಿ ಉತ್ತರ ಕೊಡಬೇಕು. ಯಾರ ಅಧಿಕಾರ ತಗೊಂಡು ಹಿಂಗೆ ಇವರು ಬೇಕಾದಂಗೆ ಅಧಿಕಾರ ನಡೆಸ್ತವ್ರೆ ಅನ್ನೋದು ನಮಗೆ ಗೊತ್ತಿಲ್ಲ. ಮತ್ತು ಆ ರೋಸ್ಟರ್ ಸಿಸ್ಟಮಲ್ಲಿ ಯೂನಿವರ್ಸಿಟಿ ಆ್ಯಸ್ ಎ ಯೂನಿಟ್ ಅಂತ ತಗೊಂಡಾಗ ಏನು ಪ್ರಾಬ್ಲಮ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಆ್ಯಸ್ ಎ ಯೂನಿಟ್ ಅಂತ ತಗೊಂಡಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಆಲ್ರೆಡಿ ಸಚಿವರ ಗಮನಕ್ಕೆ ತಗೊಬಂದಿದ್ವಿ. ಅದನ್ನು ಹೊರತುಪಡಿಸಿ ಮತ್ತೆ ನಿನ್ನೆ ಸಬ್ ಕಮಿಟಿ ಮಾಡಿ ಯೂನಿವರ್ಸಿಟಿ ಆ್ಯಸ್ ಎ ಯೂನಿಟ್ ಅಂತಲೇ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ತಪ್ಪು ಅದು ಮಾಡಬಾರ್ದು. ಅದನ್ನ ಡಿಪಾರ್ಟ್ಮೆಂಟ್ ಆ್ಯಸ್ ಎ ಯೂನಿಟ್ ಅಂತಲೇ ತಗೋಬೇಕು. ಯಾಕೆಂದರೆ ಸುಪ್ರೀಂ ಕೋರ್ಟ್ ತೀರ್ಮಾನನ ವೈಲೇಷನ್ ಮಾಡ್ದಂಗೆ ಆಯ್ತದೆ. ಡಿಪಾರ್ಟ್ಮೆಂಟ್ ಆ್ಯಸ್ ಎ ಯೂನಿಟ್ ಅಂತಲೇ ತಗೊಂಡು ಅದನ್ನು 1 ಅಥವಾ 2 ಪೋಸ್ಟು ಅನ್ಈಕ್ವಲ್ ಪೋಸ್ಟ್ ಬಂದಾಗ SC ಜನರಲ್ ಅಂತಲೇ ಮಾಡಬೇಕು. ಇಲ್ಲಾಂದರೆ ಒಳ ಮೀಸಲಾತಿ ಎಲ್ಲಿ ಅಪ್ಲೈ ಆಗುತ್ತೆ? ಪ್ರವರ್ಗ ಹೇಗೆ ಕೊಟ್ಬಿಟ್ರೆ ನೀವು BCನವ್ರು ಏನು ಮಾಡಬೇಕು? ಹಾಗಾದರೆ ಒಳ ಮೀಸಲಾತಿ ಎಲ್ಲಿ ಈಕ್ವಲಾಗಿ ಅನ್ವಯ ಆಗುತ್ತೆ? ಅದು ಈಕ್ವಲ್ ಪ್ರಪೋರ್ಷನಲ್ ಬಂದಾಗ, ಫಾರ್ ಎಕ್ಸಾಂಪಲ್ಲು SCಗೆ 3 ಪೋಸ್ಟ್ ಬಂದರೆ, 3 ಹುದ್ದೆಗಳು ಬಂದರೆ 1:1 ಅನುಪಾತದಲ್ಲಿ ಸರಿದೂಗಿಸ್ಲಿ. ಇನ್ ಕೇಸ್ 1-2 ಏನಾದರೂ ಬಂದಾಗ ಅದನ್ನು SC ಜನರಲ್ ಅಂತಲೇ ಮಾಡಬೇಕು. ಆವಾಗಲೇ ಅದು ಸರಿ ಹೋಗೋವಂಥದ್ದು. 101 ಜಾತಿನೂ ಕಾಂಪೀಟ್ ಮಾಡಲಿ 1-2 ಹುದ್ದೆಗಳಿದ್ದಾಗ. ಯಾರ್ದು ಜಾಸ್ತಿ ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿರ್ತಾರೆ ಅವರು ಕೊಡಲಿ. ಅದರಲ್ಲಿ ಪ್ರವರ್ಗ ಏನಾದರೂ ಇರಲಿ, ಪ್ರವರ್ಗ Bನಾದರೂ ಇರಲಿ ಅಥವಾ ಪ್ರವರ್ಗ Cನಾದರೂ ಇರಲಿ, ಸಮವಾಗಿ ಹಂಚಿಕೆ ಹುದ್ದೆಗಳು ಬಂದಾಗ ಈಕ್ವಲ್ ಪ್ರಪೋರ್ಷನಲ್ ಇದ್ದಾಗ ಈಕ್ವಲಾಗಿ ಶೇರ್ ಮಾಡಲಿ ಪ್ರವರ್ಗ A, B ಮತ್ತು Cಗೆ. ಅನ್ಈಕ್ವಲ್ ಪ್ರಪೋರ್ಷನ್ ಬಂದಾಗ ಅದನ್ನು SC ಜನರಲ್, SC ಸಾಮಾನ್ಯ ಅಂತಲೇ ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡು. ಈ ಹೋರಾಟ ಪರಿಶಿಷ್ಟ ಜಾತಿ ಬಲಗೈ ವಿದ್ಯಾರ್ಥಿ ಒಕ್ಕೂಟ ಮೈಸೂರು ಇದರಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಸರ್. ನನ್ನ ಹೆಸರು ಡಾಕ್ಟರ್ ಮೂರ್ತಿ ಅಂತೇಳಿ. ಬಂಧುಗಳೇ, ಇವತ್ತು ಏನು ಒಳ ಮೀಸಲಾತಿಯ ಉಪವರ್ಗೀಕರಣ ವಿಧೇಯಕ 2025 ಜಾರಿ ಆಯಿತು, ಅದರ ನಂತರದಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ಒಳ ಮೀಸಲಾತಿಯ ಒಳಗಡೆ ಏನೇನು ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದನ್ನು ತುಂಬ ವಿವರವಾಗಿ ಹೇಳಿದ್ದಾರೆ. ಇದರ ಆಚೆಗೆ ಇವತ್ತು ಏನು ಪ್ರವರ್ಗ ಎಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಮುಖಪುಟದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಲೀಡ್ರುಗಳು ಮತ್ತು ವಕೀಲರಾದಂಥ ಅರುಣ್ ಕುಮಾರ್ ಅವ್ರನ್ನ ಉದ್ದೇಶಪೂರ್ವಕ ಇಟ್ಟು ನಾನು ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಯಾಕಂದರೆ ಅರುಣ್ ಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ನೀವು ಮೈಸೂರು ವಿಶ್ವವಿದ್ಯಾಲಯದಲ್ಲಿ 48 ಜನ ಪ್ರೊಫೆಸರ್ಸ್ ಇದ್ದಾರೆ, 48 ಜನ ಪ್ರೊಫೆಸರ್ಸ್ ಇದ್ದಾರೆ
ಅಂತೇಳಿ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ನಾನು ಒಂದು ಐತಿಹಾಸಿಕವಾಗಿ ಅವ್ರಿಗೆ ಒಂದು ಕ್ಲಾರಿಟಿ ಕೊಡೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಯಾಕೆ ಅಂದರೆ ಹಳೆ ಮೈಸೂರು ಪ್ರಾಂತ್ಯ ಏನಿದೆ, ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಲಗೈ ಸಮುದಾಯ ಪ್ರಬಲ ಆಗಿರುತ್ತೆ. ತುಂಬ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ. ನೀವು ಹೈದರಾಬಾದ್ ಕರ್ನಾಟಕಕ್ಕೆ ಹೋದ್ರೆ, ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ, ಅಲ್ಲಿ ಬಳ್ಳಾರಿ ನೀವು ಆ ಭಾಗದಲ್ಲಿ ಹೋದರೆ ಅಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ. ಜೊತೆಗೆ ಇದಕ್ಕೆ ಯಾಕೆ ಇಲ್ಲಿ 48 ಜನ ಹೆಂಗೆ ಪ್ರೊಫೆಸರ್ಸ್ ಆದರು ಅನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ಬಲಗೈ ಸಮುದಾಯ ಕೃಷಿ ಅವಲಂಬಿತವಾದಂಥ ಸಮುದಾಯ ಬಂದಿತ್ತು ಪೂರ್ವದಲ್ಲಿ, ಸ್ವತಂತ್ರ ಪೂರ್ವದಲ್ಲೇ ಕೂಡ ಕೃಷಿಯನ್ನು ಅವಲಂಬಿಸ್ಕೊಂಡು ಜೀತ ಪದ್ಧತಿಯಲ್ಲಿ ಇದು ಬಂದಿದ್ದರು. ನಂತರದಲ್ಲಿ ಅವರು ಶಿಕ್ಷಣವನ್ನೇ ಸ್ವತಂತ್ರ ಪೂರ್ವಕ್ಕೂ ಮೊದಲೇ ಬಲಗೈ ಸಮುದಾಯ ಶಿಕ್ಷಣಕ್ಕೆ ಬಹಳ ಒತ್ತನ್ನು ನೀಡಿತ್ತು. ಮೈಸೂರು ಸಂಸ್ಥಾನದಿದ್ದಂಥ ಕುದ್ಮೂಲ್ ರಂಗರಾವ್ ಇರ್ಬೋದು, ತಗಡೂರು ರಾಮಚಂದ್ರ ರಾಯರು ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯವರ ಪ್ರಭಾವದಿಂದ ಅವತ್ತಿನ ಕಾಲಘಟ್ಟದಲ್ಲೇ ಬಲಗೈ ಸಮುದಾಯದವರು ಪಂಚಮ ಶಾಲೆಗಳನ್ನ ತೆರೆಯೋದ್ರ ಮುಖಾಂತರ ಅವತ್ತೇ ವಿದ್ಯಾವಂತರಾಗಿದ್ದರು. ಆ ಕಾರಣದಿಂದ ಅವರ ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳು ವಿದ್ಯಾಭ್ಯಾಸದ ಕಡೆ ಒತ್ತನ್ನು ಕೊಟ್ಟರು. ನೀವು ಬಲಗೈ ಆದರೆ ಇದೇ ಮಾದಿಗ ಸಮುದಾಯದವರೇನೋ, ನೀವು ಕರಕುಶಲ ಫೀಲ್ಡಲ್ಲಿ ನೀವು ತಯಾರಿ ನಡೆಸ್ತೀರಿ, ಚರ್ಮ ಉದ್ಯೋಗದಲ್ಲಿ ನೀವು ಭಾಗವಹಿಸ್ತಾ ಇದ್ರಿ. ಅದನ್ನು ನಿಮ್ಮ ಮೂಲ ಕಸುಬಾಗಿ ಮಾಡ್ಕೊಂಡು ನೀವು ವಿದ್ಯಾಭ್ಯಾಸದ ಕಡೆ ನೀವು ಮುಖ ಮಾಡಿದ್ದು ಯಾವಾಗ? 1991 ನಂತರದಲ್ಲಿ ನೀವು ಶಿಕ್ಷಣದ ಕಡೆ ಒತ್ತನ್ನು ಕೊಡ್ತೀರಿ. ಹಾಗಾಗಿ ಇವತ್ತು ಮೈಸೂರು ವಿಶ್ವವಿದ್ಯಾಲಯ 48 ಜನ ಬರಲಿಕ್ಕೆ ಕಾರಣ ಅದು. ಮತ್ತು 48 ಜನ ಏನು ಇವತ್ತು ಬಂದಿದ್ದಾರೆ, ಅವರು ಅರ್ಹತೆ ಆಧಾರದ ಮೇಲೆ ಬಂದಿದ್ದಾರೆ ಹೊರತು ಯಾವುದೇ ರೀತಿಯ ಇಂಪ್ಲುಯೆನ್ಸ್ ಮೇಲನೋ ಯಾವುದರಲ್ಲೋ ಬಂದಿಲ್ಲ. ಅರ್ಹತೆ ಆಧಾರದ ಮೇಲೆ ಅವರು ಬಂದಿದ್ದಾರೆ. ಇದ್ರ ಜೊತೆಗೆ 2007ರಿಂದ 2013 ಒಳಗಡೆ KPSC ಒಳಗಡೆ ಅಧ್ಯಕ್ಷರು ಯಾರಿದ್ರು ಭಾಸ್ಕರ್? ಇವರು ನಮ್ಮ ಅರುಣ್ ಕುಮಾರ್ ಅವರೇ, ನಿಮ್ಮ ಗೋನಾಳ್ ಭೀಮಪ್ಪ ಅವರೇ ಇದ್ರು ಅಧ್ಯಕ್ಷರು. ಅದರಲ್ಲಿ ಆದಂಥ ಸೆಂಚುರಿ ಬ್ರದರ್ಸ್ ಇದಾರಲ್ಲ, ಇವತ್ತು ಸೆಂಚುರಿ ಬ್ರದರ್ಸ್ ಒಳಗಡೆ ಮಾದಿಗ ಸಮುದಾಯದ ಎಷ್ಟು ಜನ ಕ್ಲಾಸ್ 1 ಆಫೀಸರ್ಸ್ ಇದ್ದಾರೆ, ವಲಯ ಸಂಬಂಧಿತ ಎಷ್ಟು ಜನ ಕ್ಲಾಸ್ 1 ಆಫೀಸರ್ ಇದೆ ಅಂತ ದಾಖಲೆ ನಮ್ಮ ಹತ್ರ ಇದೆ. ನೀವು ಮಾತಾಡಿ ಅದ್ರ ಸಂಬಂಧಪಟ್ಟಂಗೆ, ಅದರಲ್ಲಿ ಎಲ್ಲಿದೆ ಅಂತ ತಿಳ್ಕೊಬೇಕಲ್ಲ. ಇದನ್ನು ಕೂಡ ನೀವು ಅರುಣ್ ಕುಮಾರ್ ಅವರು ಕರೆಕ್ಟಾಗಿ ಸೂಕ್ಷ್ಮವಾಗಿ ಮಾತಾಡಬೇಕು. ಯಾವುದೇ ರೀತಿಯಾಗಿ ಒಂದು ಸಮುದಾಯವನ್ನು ಎತ್ಕಟ್ತಕ್ಕಂಥದ್ದು, ದಾಖಲೆ ಇಲ್ದೇಕಂತ ಮಾತಾಡ್ತಕ್ಕಂಥದ್ದನ್ನ ದಯಮಾಡಿ ಅರುಣ್ ಕುಮಾರ್ ಅವ್ರಿಗೆ ನಾನು ಈ ಮೂಲಕ ಎಚ್ಚರಿಕೆ ನೀಡ್ತೀನಿ. ಹಂಗಾಗಿ ಜೊತೆಗೆ ನಿಮ್ಗೆ ಇನ್ನೊಂದು ಪಾಯಿಂಟ್ಸ್ ಹೇಳಬೇಕು ಅಂತಂದರೆ, ನಾವು ಬಲಗೈ ಸಮುದಾಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮೀಸಲಾತಿಯನ್ನು ಕೊಟ್ಟರು, ಅವತ್ತಿನಿಂದ ಇಲ್ಲಿಯವರೆಗೂ ಕೂಡ ನೀವು SC ಒಳಗೆ ಇದ್ದರೆ, ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಮುಂಚೆ ನಿಮ್ಮನ್ನು ಯಾರು ಕೂಡ ಶಿಕ್ಷಣದಿಂದ ನೀವು ಶಿಕ್ಷಣಕ್ಕೆ ಬರಬೇಡಿ ಅಂತನೋ, ನಿಮ್ಮದು ಯಾವುದೇ ಉದ್ಯೋಗಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಡಿ ಅಂತ ನಾವೇನು ನಿಮ್ಮ ತಡೆಯಾಜ್ಞೆ ಕೊಟ್ಟಿಲ್ವಲ್ಲಪ್ಪ. ನಿಮ್ಮನ್ನೇನು ತಡೆದಿದ್ವ ನಾವು? ನೀವು ಕೂಡ ನಮ್ಮ ಜೊತೆಗೆ ಇದ್ರಲ್ಲ, ನಿಮ್ಮನ್ನ ಯಾರು ಉದ್ಯೋಗಗಳು ತಗೋಬೇಡಿ ಅಂತ ಹೇಳಿದರು. ಯಾಕೆ ಅಂದರೆ ಈ ಸಮುದಾಯ ಕೃಷಿಯನ್ನು ಹೊರತುಪಡಿಸಿ ಶಿಕ್ಷಣಕ್ಕೆ ಬಹಳ ಒತ್ತನ್ನು ಕೊಟ್ಟಂಥ ಸಮುದಾಯ. ಆ ಕಾರಣಕ್ಕಾಗಿ ನಾವು ಇವತ್ತು ಮೈಸೂರು ವಿಶ್ವವಿದ್ಯಾಲಯದೊಳಗಡೆ ಹೆಚ್ಚಿನ ಸಂಖ್ಯೆ ಪ್ರೊಫೆಸರ್ಸ್ ಇದ್ದಾರೆ, ವಿದ್ಯಾವಂತರಿದ್ದಾರೆ. ನೀವು ಅದನ್ನು ಸೂಕ್ಷ್ಮವಾಗಿ ತಿಳ್ಕೊಬೇಕು. ಯಾಕೆ ನೀವು ಬಳ್ಳಾರಿ ಆ ಭಾಗದಲ್ಲಿ ಅಂದರೆ, ನೀವು ಹೈದರಾಬಾದಿನ ನಿಜಾಮನ ಆಡಳಿತಕ್ಕೆ ಒಳಪಟ್ಟಂಥ ಸಂದರ್ಭದಲ್ಲಿ ನೀವು ಶಿಕ್ಷಣಕ್ಕೆ ಒತ್ತನ್ನು ಕೊಡಲಿಲ್ಲ. ಇಲ್ಲಿ ನಾಲ್ವಡಿ ಅವರ ಪ್ರಭಾವ ಮತ್ತು ಇಲ್ಲಿಯ ಶೈಕ್ಷಣಿಕ ವ್ಯವಸ್ಥೆಯ ಮುಖಾಂತರ ನಾವು ಮುನ್ನೆಲೆಗೆ ಬಂದಿದ್ದೀವಿ. ಅದನ್ನು ದಯಮಾಡಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಜೊತೆಗೆ ಇವತ್ತೇನು ಒಳ ಮೀಸಲಾತಿ ಒಳಗಡೆ 6-6-5 ಅನ್ನೋದು ಏನು ಕೊಟ್ಟಿದ್ದಾರೆ, ರೋಷ್ಟ್ರ ಬಿಂದು ಒಳಗಡೆನೂ ಕೂಡ ಅದೇ ರೀತಿಯಾಗಿ ಸಮನಾಗಿ ಹಂಚಿ, ಅದನ್ನು ಹೊರತುಪಡಿಸಿ ಪ್ರವರ್ಗ ಹೇಗಕ್ಕೆ ನೀವು ಅತಿ ಹೆಚ್ಚಿನ ಹುದ್ದೆಗಳನ್ನು ಕೊಟ್ಟು ಪ್ರವರ್ಗ ಬೀಲಿರ್ತಕ್ಕಂಥ ಬಲಗೈ ಸಮುದಾಯವನ್ನು ವಂಚಿಸಲಿಕ್ಕೆ ಹೊರಟ್ರೆ ಈ ಸಮುದಾಯಕ್ಕೆ ಸುಮ್ಮನೆ ಕೈಕಟ್ಟಿ ಕೂರೋದಿಲ್ಲ. ಹಾಗೆಯೇ ಕಾಂಗ್ರೆಸ್ ಸರ್ಕಾರದ ಒಳಗಿರ್ತಕ್ಕಂಥ ನಮ್ಮ ಕುಲಕಂಟಕರಿದಾರಲ್ಲ, ನಮ್ಮ MLAಗಳು MP ಗಳು, ದಯಮಾಡಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಮಾದಿಗ ಸಮುದಾಯದ ಎಲ್ಲ ಲೀಡರ್ಸ್ಗಳು, MP ಗಳು MLAಗಳು ಈಗಾಗಲೇ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ. ಒಂದು ನಿಯೋಗ ಹೋಗಿ, ನೀವ್ಯಾಕೆ ಕೈ ಕಟ್ಟು ಕೂತಿದ್ದೀರಿ? ನೀವೇನು ಬಲಗೈ ಸಮುದಾಯದವರಲ್ವಾ? ನಿಮ್ಗೆ ಇನ್ನೂ ಎಷ್ಟಂತ ಹೇಳ್ಬೇಕು? ನಾವು ವಿದ್ಯಾರ್ಥಿಗಳು ಬೀದಿಗಿಳಿದು ಇವತ್ತು 1 ತಿಂಗಳಿಂದ ವಿದ್ಯಾರ್ಥಿಗಳು ತಮ್ಮ ಓದನ್ನು ಬದಿಗಿಟ್ಟು ಈ ಸಮುದಾಯಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ತಾ ಇದೆ. ದಯಮಾಡಿ ನಾವು ನಿಮ್ಮನ್ನು ಆರಿಸಿ ಏನು ಕಳಿಸಿದ್ದೀವಿ ವಿಧಾನಸೌಧಕ್ಕೆ, ನೀವು ಯಾಕೆ ಅಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ಇದನ್ನು ಮುಂದೆ ದಿನಗಳಲ್ಲಿ ನೀವು ಇದೇ ರೀತಿ ಏನಾದರೂ ನಿರ್ಲಕ್ಷ್ಯ ವಹಿಸಿದ್ರೆ ನಿಮಗೆ 2028ಕ್ಕೆ ಸರಿಯಾದ ಏಟನ್ನು ವಿದ್ಯಾರ್ಥಿಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ತೆರಳಿ ಬಲಗೈ ಸಮುದಾಯವನ್ನು ಸಂಘಟಿಸಿ ಉಗ್ರ ಹೋರಾಟ ಮಾಡೋದ್ರ ಮೂಲಕ ಕಾಂಗ್ರೆಸ್ಗೆ ಸರಿಯಾದ ತಕ್ಕ ಪಾಠವನ್ನು ಕಲಿಸ್ತೀವಿ. ಇದ್ರ ಜೊತೆಗೆ ಮಾನ್ಯ ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಬಲಗೈ ಸಮುದಾಯದ ಭಸ್ಮಾಸುರ ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕಂದರೆ ಇಡೀ ಬಲಗೈ ಸಮುದಾಯವನ್ನು ಅವರು ಹಂತವಾಗಿ ವ್ಯವಸ್ಥಿತವಾಗಿ ನಾನು ಒಬ್ಬ ದಲಿತ ಅಂತ ಹೇಳ್ಕೊಳ್ಳುವ ಮುಖಾಂತರ ನಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಸೈಡ್ಗಿಟ್ಟು ಅಧಿಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಡಾಕ್ಟರ್ ಮೂರ್ತಿ ಅಂತೇಳಿ ಸರ್. ಥ್ಯಾಂಕ್ ಯು ಸರ್.